2 ಮಂತ್ಸಲ್ಲಿ ಮತ್ತೆ ಅಗ್ರೆಸಿವ್ ಆಗಿ ಸಮಸ್ಯೆ ಇದೆ ಅಂತ ಹೇಳಿ ಬಂದಾಗ ಯೂರಿನ್ ಬ್ಲಾಡರಲ್ಲಿ ಬಯಾಪ್ಸಿ ಮಾಡಿ ಅದೆಲ್ಲ ಗೊತ್ತಾದಾಗ ಅವಾಗ ವಿ ಡಿಸೈಡೆಡ್ ದಟ್ ಇದು ಶಿವಣ್ಣವ್ರಿಗೆ ಅದು ಎಲ್ಲಿಂದ ಶಕ್ತಿ ಇದೆಯೋ ಏನೋ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಸುಸ್ತು ಹೊಡೆದ್ಬಿಡ್ತಾರೆ. ಶಿವಣ್ಣವ್ರಿಗೆ ತಗೊಂಡು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗೋರು. ಸಚಿನ್ ತೆಂಡೂಲ್ಕರ್ ಎಸ್ ಎಂ ಕೃಷ್ಣ ಅವರಿಗೆ ಅವರೇ ಮಾಡಿದ್ದು ಅನ್ಸುತ್ತೆ ಅಂತ ಡಾಕ್ಟರ್ ಕೈ. ಇವತ್ತು ಈ ಸಮಸ್ಯೆನ ಪಾಸಿಟಿವ್ ಆಗಿ ತಗೊಳ್ಳೋದು ಬಹಳ ಮುಖ್ಯ ಅಂತೇಳಿ ನಾನು ಭಾವಿಸ್ತೀನಿ. ತುಂಬ ದಿವಸದ ಮುಂಚೆನೇ ಗೊತ್ತಾಯಿತು. ಗೊತ್ತಾದಾಗ ಆ್ಯಕ್ಚುಲಿ ಡ್ಯೂರಿಂಗ್ ಎಲೆಕ್ಷನ್ ಟೈಮಲ್ಲಿ ಒಂದು ಸ್ವಲ್ಪ ತೊಂದರೆ ಇತ್ತು ಅಂಥೇಳಿ, ಬಟ್ ಅದಾದಮೇಲೆ ಒಂದು ಕೈಂಡ್ ಆಫ್ ಸ್ಮಾಲ್ ಟ್ರೀಟ್ಮೆಂಟ್, ಸ್ಮಾಲ್ ಅಲ್ಲ ಆ್ಯಕ್ಚುಲಿ ಒಂದು ಟ್ರೀಟ್ಮೆಂಟ್ ಮಾಡಿ ಎಲ್ಲ ಆಯಿತು. ಸೊ ಅದು ಏನೂ ತೊಂದರೆ ಇಲ್ಲ ಇನ್ಮೇಲೆ ಅಂಥೇಳಿ ಆಯಿತು. ಎಲೆಕ್ಷನ್ ಆದಮೇಲೆ MP ಎಲೆಕ್ಷನ್ ಟೈಮ್ ಗೀತಕ್ಕವ್ರ ಜೊತೆಗೆಲ್ಲ ತುಂಬ ಓಡಾಡಿದ್ರು ಆ ಸಂದರ್ಭದಲ್ಲಿ. ಅದಾದಮೇಲೆ ಮತ್ತೆ 2 ಮಂತ್ಸಲ್ಲಿ ಮತ್ತೆ ಅಗ್ರೆಸಿವ್ ಆಗಿ ಸಮಸ್ಯೆ ಇದೆ ಅಂತ ಹೇಳಿ ಬಂದಾಗ ಯೂರಿನ್ ಬ್ಲಾಡರಲ್ಲಿ ದೆನ್ ಬಯಾಪ್ಸಿ ಮಾಡಿ ಅದೆಲ್ಲ ಗೊತ್ತಾದಾಗ ಅವಾಗ ವಿ ಡಿಸೈಡೆಡ್ ದಟ್ ಇದು. ಬಟ್ ಏನಂದರೆ ಡಾಕ್ಟರ್ಸ್ ಗೈಡೆಡ್ ವೆರಿ ಫಾಸ್ಟ್. ಸೊ ಏನು ಟ್ರೀಟ್ಮೆಂಟ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ನಮ್ಮ ವರ್ಲ್ಡಲ್ಲಿ ಏನಿತ್ತು ಅದು 2 ಟೈಪ್ ಆಫ್ ಟ್ರೀಟ್ಮೆಂಟ್ನ ಕೊಟ್ಟು ಅದೇನೋ ಶಿವಣ್ಣವ್ರಿಗೆ ಅದು ಎಲ್ಲಿಂದ ಶಕ್ತಿ ಇದೆಯೋ ಏನೋ ಎಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸುಸ್ತು ಹೊಡೆದು ಬಿಡ್ತಾರೆ. ಶಿವಣ್ಣವ್ರಿಗೆ ತೊಗೊಂಡು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗೋರು. ಅಂದರೆ ಹಿ ಹ್ಯಾಡ್ ಮೇಡ್ ಅಪ್ ಹಿಸ್ ಮೈಂಡ್, ಟ್ರೀಟ್ಮೆಂಟ್ ಡಾಕ್ಟರ್ಸ್ ಮಾಡ್ತಾರೆ, ಅವ್ರು ಮಾಡಲಿ, ನನ್ನ ಕೆಲಸ ನಾನು ನಿಲ್ಲಿಸೋದಿಲ್ಲ. ಆ್ಯಂಡ್ ಹಿ ಡಿಂಟ್ ಹೈಡ್. ಯೂಶ್ವಲಿ ಏನಾಗುತ್ತೆ, ಹೈ ಪ್ರೊಫೈಲಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಪ್ರೈವಸಿ ಅವ್ರಿಗೆ ಬಿಟ್ಟಿರೋದು, ನಮ್ಮ ಕಂಟ್ರೋಲಲ್ಲ. ಬಟ್ ಶಿವಣ್ಣವ್ರು ಹಂಗೆ ಮಾಡಲಿಲ್ಲ. ನಾವು ಇನ್ಫ್ಯಾಕ್ಟ್ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಬೇಡ ಯಾರಿಗೂ ಹೇಳೋದು ಬೇಡ, ದಿಸ್ ಕ್ಯಾನ್ ಬಿ ಟ್ರೀಟೆಡ್, ವಿಲ್ ಟೇಕ್ ಕೇರ್ ಅಂತ ಹೇಳಿ. ಹೇಳೋ ದಿವಸನೂ ನನಗೂ ಬಹಳ ಕಷ್ಟ ಆಯಿತು, ನಾನು ಗೀತಕ್ಕ ಅವ್ರ ಮಗಳು ಮತ್ತು ಅವರಿದ್ದಾಗ. ಬಟ್ ಎಲ್ಲೋ ಒಂದು ರೀತಿಯಲ್ಲಿ ಅವ್ರಿಗೆ ಹೇಳಾದ್ಮೇಲೆ ಅವ್ರಿಗೆ ಅದು ಏನು ಅನಿಸ್ತೋ ಗೊತ್ತಿಲ್ಲ, ಅವ್ರಿಗೆ ಸ್ನೇಹಿತರು ಕ್ಲೋಸು ಆ್ಯಕ್ಟರ್ಸ್ ಇರ್ಬೋದು ಮತ್ತು ಇನ್ವೆಸ್ಟರ್ಸ್ ಯಾರು ಪಾಪ ಅವ್ರ ಮೇಲೆ ದುಡ್ಡು ಹಾಕಿ ಪಿಕ್ಚರ್ ತೆಗ್ದಿರ್ತಾರೆ, ಇದೆಲ್ಲ ಎಲ್ಲರಿಗೂ ಅವರೇ ಫೋನ್ ಮಾಡಿ ಅವರೇ ಎಲ್ಲ ಹೇಳ್ಕೊಬಿಟ್ರು, ನನಗೆ ಹೀಗಿದೆ, ಜಸ್ಟ್ ನಿಮಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ ಅಂಥೇಳಿ. ಟುಕ್ ಇಟ್ ಪಾಸಿಟಿವ್. ಬಟ್ ಐ ಥಿಂಕ್ ಇವತ್ತು ಈ ಸಮಸ್ಯೆನ ಪಾಸಿಟಿವ್ ಆಗಿ ತೊಗೊಳ್ಳೋದು ಬಹಳ ಮುಖ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಅದಾದಮೇಲೆ ವಿ ಡಿಸೈಡೆಡ್ ಎಲ್ಲಿ ಏನು ಅಂಥೇಳಿ. ಆ್ಯಕ್ಚುಲಿ ನೀವು ಶಿವಣ್ಣವ್ರಿಗೆ ಗೀತಕ್ಕವ್ರಿಗೆ ಕೇಳಿದರೆ ಗೊತ್ತಾಗುತ್ತೆ. ಅಮಿತಾಬ್ ಬಚ್ಚನ್ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಅವರಿಗೆಲ್ಲ ಗೊತ್ತು, ದಿನ ಪ್ರೇ ಮಾಡ್ತಾಯಿದ್ದೀವಿ ಎಲ್ಲ ಹೇಳಿದ್ದಾರೆ. ಅದನ್ನ ಹೆಚ್ಚು ಗೀತಕ್ಕ ಶಿವಣ್ಣ ಹೇಳಿದರೆ ಚೆನ್ನಾಗಿರುತ್ತೆ, ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಅವರೆಲ್ಲರೂ ಕೂಡ ಹೇಳ್ತಾಯಿದ್ರು ಇಲ್ಲಿ ಮಾಡಿಸಿ ಅಲ್ಲಿ ಮಾಡಿಸಿ ಇದಂತ. ಸೊ ಟ್ರೀಟ್ಮೆಂಟ್ ಇಲ್ಲಿ ನಡಿಬೇಕಾದ್ರೆ ವಿಚ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಅಂತ ಹೇಳಿ ಡಾಕ್ಟ್ರುಗಳು ಅವರಿಗೆ ಟ್ರೀಟ್ಮೆಂಟ್ ಕೊಡೋರು. ಮತ್ತು ವಿ ಕೆ ಶ್ರೀನಿವಾಸ್ ಅಂಥೇಳಿ ಶಿವಣ್ಣವರು ಹೇಳ್ತಾ ಇರ್ತಾರೆ, ವಿ ಕೆ ಶ್ರೀನಿವಾಸ್, ಶಶಿಧರ್ ಅವರು ಮತ್ತು ಅವ್ರ ಅಳಿಯಂದರು ದಿಲೀಪ್ ಅವರು ಮತ್ತು ಎಲ್ಲರೂ ಕೂತ್ಕೊಂಡು ಟೀಮ್ ವರ್ಕು, ನಾವು ಎಲ್ಲರೂ ಕೂತ್ಕೊಂಡು ಟೀಮ್ ಮಾಡಿ ಗೀತಕ್ಕ ಎಲ್ಲರಿಗೂ ಹಿಂಗಿಟ್ಟು ಹಿಂಗಿದೆ ಅಂತ ಹೇಳಿದಾಗ ಎಲ್ಲಿ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಫೈನಲಿ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿ ಬಂತು. ಅವರು ಬೇಲೂರವರು, ಬಾರ್ನ್ ಆ್ಯಂಡ್ ಬಾಟಪ್ ಮಡ್ರಾಸು, ಬಟ್ ವರ್ಲ್ಡ್ ವೈಡಲ್ಲಿ ಎಲ್ಲ ಕಡೆ ಇದ್ದರು. ಬಟ್ ಫೈನಲಿ ಅಲ್ಲಿ ಸೆಟ್ಲಾಗಿದೆ. ರಿಸರ್ಚ್ ಬೆಸ್ಟ್ ಥಿಂಗ್ ರಿಗಾರ್ಡಿಂಗ್ ಕ್ಯಾನ್ಸರ್ ನಡೆಯೋದು ಅಲ್ಲಿ ನಡೀತಾ ಇರುತ್ತೆ ಅಬ್ರಾಡಲ್ಲಿ ಯಾವಾಗಲೂ. ಸೊ ಶಿವಣ್ಣವ್ರಿಗೆ ಮುಂಚೆನೂ ಕೂಡ ಪ್ಯಾರಿಸಿಗೆ ಕರ್ಕೊಂಡು ಹೋಗಿದ್ವಿ, ಆವಾಗ ಅವರಿಗೆ ಬ್ರೈನಲ್ಲಿ ಒಂದು ಸ್ಟೆಂಟು, ಇಲ್ಲಿ ಹಾರ್ಟಲ್ಲಿ ಇದು ಹಾಕಿದಾಗ ಮಾಲ್ಯಲ್ಲಿ ಮಾಡಿದ್ವಿ. ಶೋಲ್ಡರು ಇಂಜುರಿ ಮಾಡ್ಕೊಂಡಿದ್ರು ಶೂಟಿಂಗಲ್ಲಿ. ಯಾರು ಅನಿಲ್ ಕುಂಬ್ಳೆ ಅವರು ಗೈಡೆನ್ಸ್ ಕೊಟ್ಟರು, ಇಂಥ ಡಾಕ್ಟರ್ ಹತ್ರ ಹೋಗಿ ಅಂತ. ಐ ಥಿಂಕ್ ನನಗೆ ಇಫ್ ಐ ಆಮ್ ರೈಟ್, ಸಚಿನ್ ತೆಂಡೂಲ್ಕರ್ ಎಸ್ ಎಂ ಕೃಷ್ಣ ಅವರಿಗೆ ಅವರೇ ಮಾಡಿದ್ದು ಅನಿಸುತ್ತೆ ಅಂಥ ಡಾಕ್ಟ್ರ್ ಕೈಲಿ. ಯಾಕೆಂದರೆ ಅವರೆಲ್ಲ ಪರ್ಫೆಕ್ಟ್ ಆಗಿರಬೇಕಲ್ಲ. ಇಲ್ಲೂ ಇದ್ದಾರೆ, ನಮ್ಮ ಇಂಡಿಯಾದಲ್ಲೂ ಮಾಡ್ತಾರೆ. ಬಟ್ ಏನೋ ಒಂದು ದೇವರು ಆಶೀರ್ವಾದ ಮಾಡಿದ್ದಾನೆ, ಅವರು ಅಭಿಮಾನಿಗಳು ದೇವರು ಶಕ್ತಿ ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಹೋಗಿ ಬೆಸ್ಟ್ ತೊಗೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ. ಬಿಕಾಸ್ ಈಸ್ ನಾಟ್ ಒಂಥರ ಮುತ್ತು ಇದ್ದಂಗೆ, ಎಲ್ಲ ಕಡೆನೂ ಸಿಗೋದಿಲ್ಲ, ಅದು ಡೈಮಂಡ್ ಇದ್ದಂಗೆ. ಸೊ ಯು ಹ್ಯಾವ್ ಟು ಗಿವ್ ಬೆಸ್ಟ್ ಸರ್ವಿಸ್ ಅಂತ ಹೇಳಿ ನಾವೆಲ್ಲದೂ ಕೂಡ ಬೆಸ್ಟ್ ಸಂದರ್ಭದಲ್ಲೇ, ಯಾವುದೇ ಸಂದರ್ಭದಲ್ಲೂ ಅವ್ರಿಗೆ ಮೆಡಿಕಲ್ ಇಶ್ಯೂ ಏನೇ ಇದ್ರೂ ಯು ಹ್ಯಾವ್ ಟು ಟೇಕ್ ಎ ರೈಟ್ ಡಿಸಿಷನ್. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಮೆಡಿಕಲ್ ಇಶ್ಯೂಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ನಮಗೆ ಗೊತ್ತಾ, ಫೇಸ್ ಮಾಡಬೇಕು. ಶಿವಣ್ಣವ್ರ ಉದಾಹರಣೆ ನಿಜವಾಗ್ಲೂ ನಾನು ನನ್ನ ಲೈಫಲ್ಲಿ ಶಿವಣ್ಣವ್ರ ಉದಾಹರಣೆ ತೊಗೊಳ್ತೀನಿ. ನಾನು ಮನುಷ್ಯ, ನಾಳೆ ನಮಗೆಲ್ಲ ಬರ್ತದೆ. ಶಿವಣ್ಣವ್ರನ್ನೇ ಉದಾಹರಣೆ ಆಗಿ ತೊಗೊಂಡ್ರೆ 50% ಡಾಕ್ಟರ್ ನಾವೇ ಆಗಿಬಿಡ್ತೀವಿ.